ಫ್ರೀಡಂ ಪಾರ್ಕ್ ನಲ್ಲಿರುವಂತಹ ರಸ್ತೆಯಲ್ಲಿ ಕಬ್ಬು ಬೆಳೆಗಾರರು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಬನ್ನಿ, ಯಾಕೆ ಅವರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಮತ್ತು ಅದಕ್ಕೆ ಕಾರಣಗಳೇನು ಅನ್ನೋದನ್ನ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರು ಹೇಳ್ತಾರೆ. ಬನ್ನಿ, ಅವರನ್ನೇ ಕೇಳಿ ನೋಡೋಣ. ಸರ್, ಯಾಕೆ ಈ ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ತಾ ಇದ್ದೀರಾ? ರಾಜ್ಯದ ಮುಖ್ಯಮಂತ್ರಿಗಳು ಬೆಳಗಾವಿ ಅಧಿವೇಶನ ನಡೆಯುವಾಗ ಹೈಕೋರ್ಟಿನ ಆದೇಶದಂತೆ ರೈತರಿಗೆ 2500 ರೂಪಾಯಿ ಬಾಬ್ತು ಸಂಪೂರ್ಣ ಹಣವನ್ನು ಕೊಡ್ತೀವಿ ಅನ್ನೋ ಮಾತನ್ನ ಒಪ್ಕೊಂಡ್ರು. ಆದರೆ 3 ತಿಂಗಳಾದರೂ ಕೂಡ ಒಪ್ಕೊಂಡಂತ ವಿಚಾರವನ್ನ ಈಡೇರಿಸಿಲ್ಲ. ಭರವಸೆ ಹುಸಿಯಾಗಿದೆ. ಮತ್ತಷ್ಟು ರೈತರಿಗೆ ಸಂಕಷ್ಟ ಆಗಿದೆ. ಕಳೆದ 4 ತಿಂಗಳಿಂದ ಕಬ್ಬು ಸರಬರಾಜು ಮಾಡುವಂತ ರೈತರಿಗೆ ಈ ವರ್ಷದ ಹಣನೂ ಕೂಡ ಬಂದಿಲ್ಲ. ಕಾರ್ಖಾನೆ ಮಾಲೀಕರು ರೈತರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಈ ವರ್ಷ ಕಟಾವು ಮತ್ತು ಸಾಗಾಣಿಕೆ ಕೂಲಿಯನ್ನು ಹೆಚ್ಚಳ ಮಾಡಿದ್ದಾರೆ. ರೈತರಿಗೆ ಹಣವನ್ನೇ ಕೊಡುವಂತ ಪದ್ಧತಿಯನ್ನು ಮಾಡ್ತಾ ಇಲ್ಲ. ರೈತರ ಶೋಷಣೆ ನಡೀತಾ ಇದೆ. ನ್ಯಾಯಾಲಯ ಆದೇಶವನ್ನು ಸರ್ಕಾರ ಕೂಡ ಧಿಕ್ಕರಿಸ್ತಾ ಇದೆ. ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ತಾಳಕ್ಕೆ ತಕ್ಕಂತೆ ಕುಡಿತಾ ಇದೆ. ಅದಕ್ಕಾಗಿ ನಾವು ಹೋರಾಟವನ್ನ ತೀವ್ರಗೊಳಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಹೇಳದಂತೆ ನಡೆದೇ ಇರತಕ್ಕಂಥ ಕಾರಣದಿಂದ ನಮ್ಮ ರೈತರು ಬೇಸತ್ತು ವಿಧಾನಸೌಧದ ಮುಂದೆ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡಬೇಕು ಅಂತ ಬಂದಿದ್ದೇವೆ. ಎರಡನೇದಾಗಿ, ರಾಜ್ಯಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಜನ ಗ್ರೀನ್ ಬರ್ಡ್ಸ್, ಮುಗ್ಧ, ಅಮಾಯಕ ಮಹಿಳೆಯರು, ರೈತರು ಮಕ್ಕಳು ಎಲ್ಲ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಠೇವಣಿ ಹಣವನ್ನು ವಾಪಸ್ ಕೊಡಿಸಬೇಕು ಅಂತ ಹೇಳಿ 3 ತಿಂಗಳಿಂದ ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿಯನ್ನು ಮಾಡಿ ಗ್ರೀನ್ ಬರ್ಡ್ಸ್ ಆಸ್ತಿಯನ್ನು ಮಾರಾಟ ಮಾಡಿಸಿ ಆ ಠೇವಣಿದಾರರ ಹಣವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಇದ್ರ ಬಗ್ಗೆ ಇವತ್ತಿನ ತನಕ ಯಾವುದೇ ಕ್ರಮ ತಗೊಂಡಿಲ್ಲ. ಅಕಸ್ಮಾತ್ ಈಗ ಯಾರ ನಿರೀಕ್ಷೆಗಾಗಿ ಕಾಯ್ತಾ ಇದ್ದೀರಿ? ಈಗ ಯಾರಾದ್ರೂ ಬರ್ಬೇಕಂತ ಅನ್ಕೊಂಡಿದ್ರೆ ನಾವು ಸರ್ಕಾರ ಇದ್ರ ಬಗ್ಗೆ ಬದ್ಧತೆಯನ್ನು ತೋರಬೇಕು. ಸರ್ಕಾರ ಏನು ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಕ್ಕರೆ ಮಂತ್ರಿಗಳು ಎಲ್ಲ ಹೇಳಿದ್ರು, ಅದ್ಯಾವುದೂ ಕೂಡ ಬೇಡಿಕೆ ಈಡೇರಿಲ್ಲ. ಈ ವಿಚಾರದ ಬಗ್ಗೆ ಸರ್ಕಾರ ಪ್ರತಿನಿಧಿ ಬಂದು, ಮಂತ್ರಿ ಇರ್ಬೋದು, ಸಕ್ಕರೆ ಆಯುಕ್ತ ಇರ್ಬೋದು, ಬಂದು ಏನ್ ಹೇಳ್ತಾರೆ ನಾವು ಕೇಳ್ತೀವಿ. ಆಮೇಲೆ ನಮ್ಮ ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತೀವಿ. ಇದುವರೆಗೂ ಕೂಡ ಯಾರು ನಿಮಗೆ ಪ್ರತಿಕ್ರಿಯೆಯನ್ನ ನೀಡಿಲ್ವಾ? ಹೋರಾಟ ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಗಮನ ತಂದಿದ್ದೇವೆ. 10 ದಿವಸಗಳಿಂದಲೇ ಪತ್ರ ಬರೆದರೂ ಕೂಡ ಸರ್ಕಾರ ಮಲಗಿದೆ, ಸಿಕ್ಕಂಡಿ ವರ್ತನೆ ತೋರ್ತಾ ಇದೆ. ಸರ್ಕಾರ ಬೇಜವಾಬ್ದಾರಿತನದಿಂದ ನಡ್ಕೊತಾ ಇದೆ. ಇದು ನಮಗೆ ಬಹಳ ಬೇಸರ ಸಂಗತಿಯಾಗಿದೆ. ರೈತ ಪರವಾಗಿ ಕೆಲಸ ಮಾಡಬೇಕಾದಂತ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಇದು ಬಹಳ ಬೇಸರ ಸಂಗತಿ. ಅದಕ್ಕಾಗಿ ಹೋರಾಟಕ್ಕೆ ಇಳಿದಿದ್ದೇವೆ. ಇದಿಷ್ಟು ಕುರುಬೂರು ಶಾಂತಕುಮಾರ್ ಹೇಳ್ತಿರುವಂತಹ ಮಾತು. ಏನು ಕಬ್ಬು ಬೆಳೆಗಾರರಿಗೆ ಬರಬೇಕಾದಂತಹ ಬಾಕಿ ಹಣ ಏನಿದೆ, 54 ಕಾರ್ಖಾನೆಗಳಿಂದ ಬಾಕಿ ಉಳಿದಿದೆ. 1800 ಕೋಟಿಯನ್ನ ಏನು ರಾಜ್ಯ ಸರ್ಕಾರ ಒತ್ತಾಯ ಮಾಡಿ ಆದ್ರೂ ಕಾರ್ಖಾನೆಗಳಿಂದ ಬಿಡುಗಡೆ ಮಾಡಿಸಬೇಕು ಅನ್ನುವಂಥದ್ದು ಇವರ ನಿಲುವಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಇದಕ್ಕೆ ಪರಿಹಾರವನ್ನು ಸೂಚಿಸುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹೇಮಸ್ ಜೊತೆ ರಮ್ಯಾಶ್ರೀ, BTV ನ್ಯೂಸ್ ಬೆಂಗಳೂರು.